ಹಲೋ ಎವ್ರಿವನ್, ವೆಲ್ಕಮ್ ಟು ಟ್ರೇಡಿಂಗ್ ಲೈಫ್. ಆ್ಯಕ್ಚುಲಿ ಭಾಳ ದಿನದಿಂದ ವೀಡಿಯೋ ಮಾಡಬೇಕಂತ ಇತ್ತು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ. ನಾವು ಪಾಸ್ಟ್ 2 ಇಯರ್ಸಿಂದ ನೋಡಿಕೊಂಡ್ರೆ, ಪಾಸ್ಟ್ 1.5 ಇಯರಿಂದ ನೋಡಿಕೊಂಡ್ರೆ 2024ಇಂದನೂ 2024ಕ್ಕಿಂತ ಮುಂಚೆಯಿಂದನೂ ಅಪ್ ಟ್ರೆಂಡಲ್ಲಿದೆ ಮಾರ್ಕೆಟ್. ಬಟ್ 2024 ಸೆಪ್ಟೆಂಬರ್ ಆಲ್ ಟೈಮ್ ಹೈ ಟಚ್ ಆದಮೇಲೆ ಮಾರ್ಕೆಟ್ ರಿಜೆಕ್ಷನ್ ಸ್ಟಾರ್ಟ್ ಆಯಿತು. ಕಂಟಿನ್ಯೂಸ್ ಆಗಿ ಲೋವರ್ ಲೋ ಬೀಟ್ ಮಾಡ್ಕೊತ ಬಂದಿದೆ. ಅದಾಗಿದ ಮೇಲೆ 2025ಅಲ್ಲಿ ನಿಮಗೆ ಯಾವ ರೀತಿ ಚಾರ್ಟ್ ಪ್ಯಾಟ್ರನ್ ಕಾಣಿಸ್ತಾ ಇದೆ, ಹ್ಯೂಜ್ ರಿಜೆಕ್ಷನ್ಸ್ ಇದೆ ಮಾರ್ಕೆಟಲ್ಲಿ. ನಾವು ರೆಡ್ ಝೋನ್ ಏನೆಲ್ಲ ಫೈಂಡ್ ಔಟ್ ಮಾಡಿದ್ದೀವಿ, ರೆಡ್ ಝೋನ್ಸ್ ಎಲ್ಲೆಲ್ಲಿ ಕಾಣ್ತಾ ಇದೆ, ಇಟ್ಸ್ ಅ ರಿಜೆಕ್ಷನ್, ಫಾರ್ಮೇಷನ್ ಆಫ್ ರಿಜೆಕ್ಷನ್. ಬಿಕಾಸ್ ಹ್ಯೂಜ್ ಸೆಲ್ಲಿಂಗ್ ಇದೆ ಅಲ್ಲಿ ಮಾರ್ಕೆಟಲ್ಲಿ. ಸೆಲ್ಲಿಂಗಿಂದ ಪ್ಯಾನಿಕ್ಕಿಂದ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. 2 ದಿನದಿಂದ ನ್ಯೂಸ್ ಒಂದು ಇರಾನ್ ಆ್ಯಂಡ್ ಇಸ್ರೇಲ್ ವಾರಿಂದನೂ ಪ್ಯಾನಿಕ್ ಸೆಲ್ಲಿಂಗ್ ಆಗ್ತಾಯಿದೆ. ಬಟ್ ನೋ ನೀಡ್ ಟು ವರಿ. ಇಫ್ ಎನಿ ರಿಜೆಕ್ಷನ್ 23,000 ತನಕ ನಮಗೆ ಏನಾದರೂ ಸಪೋರ್ಟ್ ಸಿಕ್ಕಿ ಮತ್ತು ಮಾರ್ಕೆಟ್ ಕಮ್ಬ್ಯಾಕ್ ಆಗ್ಬೋದು. ಅಥವಾ 22,500 ರೇಂಜ್ ಏನಾದರೂ 22,800 900 ಈ ರೇಂಜಲ್ಲಿ ನಮಗೆ ಒಳ್ಳೆ ಸಪೋರ್ಟ್ ತೊಗೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೋದು. ಬಟ್ ಭಾಳ ರಿಜೆಕ್ಷನ್ಸ್ ಇದೆ. ಆಲ್ ಟೈಮ್ ಹೈ ಕ್ರಾಸ್ ಆಗೋ ತನಕ ನಾವು ಯಾವುದೇ ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ. ಪ್ರೆಸೆಂಟ್ ಮಾರ್ಕೆಟ್ ಮಾತ್ರ ಹೈಲಿ ವೊಲೆಟಿಲಿಟಿ ಇದೆ.